ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬೈಕ್ ರೈಡ್ ಮುಖಾಂತರ ನಮ್ಮ ಸಿನಿಮಾ ಅಪ್ಡೇಟ್ಸ್ಗಳನ್ನು ನೋಡೋಣ ಬನ್ನಿ. ನೋಡಿ ಈಗ ನೋಡ್ತಾ ಇರ್ಬೋದು ನಮ್ಮ ಮನೆಯಿಂದ ಬಜಾರ್ ರೋಡ್ ಮಠ ಕಂಟಿನ್ಯೂ ಜರ್ನಿ ಇರುತ್ತೆ ಬೈಕ್ ರೈಡ್. ಹಾಗೆ ಹೋಗ್ತಾ ಮಾತಾಡೋಣ ಬನ್ನಿ ಸಿನಿಮಾ ಅಪ್ಡೇಟ್ಸ್ ಯಾವ್ದು ಅಂತ. ಮೊದಲಿಗೆ ಇವಾಗ ಇಂಡಿಯಾದಲ್ಲೇ ತುಂಬ ಸದ್ದು ಮಾಡ್ತಿರೋ ಸಿನಿಮಾ ಅಂದರೆ ದಿ ಒಡಿಸಿ ಅಂತ. ಇದು ಹಾಲಿವುಡ್ ಮೂವಿ. ಈ ಸಿನಿಮಾ ಅಂದ್ರೆ ತುಂಬ ಹೆಸರು ಮಾಡ್ತಾ ಇದೆ. ಯಾಕಂದರೆ ಇಂಡಿಯಾದಲ್ಲೇ ಮೊದಲ ದಿನವೇ ಬರೋಬ್ಬರಿ 20 ಕೋಟಿ ಕಲೆಕ್ಷನ್ ಆಗಿತ್ತು. ಹಾಗೆ ಇದರ ಮೊದಲ ದಿನ ವರ್ಲ್ಡ್ ವೈಡ್ ಕಲೆಕ್ಷನ್ 500 ಕೋಟಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದ ವಿಶೇಷ ಅಂದರೆ ಈ ಸಿನಿಮಾ ಐಮ್ಯಾಕ್ಸ್ ಇಂಡಿಯಾದಲ್ಲಿ ಸಂಪೂರ್ಣವಾಗಿ ಚಿತ್ರ ನೋಡಲು ನೀವು ಸಾಧ್ಯನೇ ಇಲ್ಲ, ಎಷ್ಟು ಅಮೌಂಟ್ ಕೊಡ್ತೀರಾ ಅಂದರು. ಯಾಕಂದರೆ ಇದು ಒರಿಜಿನಲ್ ಕ್ಲಾರಿಟಿ ಅಂದರೆ 70 mm ಐಮ್ಯಾಕ್ಸ್ ಸ್ಕ್ರೀನಲ್ಲಿ ಮಾತ್ರ ಬರುತ್ತೆ. ಆಗಿರೋದು ಇಂಡಿಯಾದಲ್ಲೇ ಅಹಮದಾಬಾದಲ್ಲಿ ಮಾತ್ರ. ಆದರೆ ಅಲ್ಲಿ ಹಾಲಿವುಡ್ ಸಿನಿಮಾ ಯಾವುದು ಇಲ್ಲೂರು ಯಾವುದು ತೊಗೊಂಡೇ ಅಲ್ಲ, ಹೀಗಾಗಿ ಅಲ್ಲಿ ನೋಡಲು ನೀವು ಸಾಧ್ಯ ಇಲ್ಲ. ಇದಕ್ಕೆ ಅಂತ ವಿಶೇಷವಾಗಿ ಕ್ಯಾಮ್ರಾದಲ್ಲಿ ಐಮ್ಯಾಕ್ಸ್ 70 mm ಕ್ಯಾಮ್ರಾದಲ್ಲಿ ಈ ಚಿತ್ರವನ್ನು ಶೂಟ್ ಮಾಡಲಾಗಿದೆ. ಹೀಗಾಗಿ ನಮ್ಮ ಇಂಡಿಯಾದಲ್ಲಿ ಈ ಚಿತ್ರವನ್ನು ನೀವು ಪೂರ್ಣವಾಗಿ ನೋಡಲು ಸಾಧ್ಯನೇ ಇಲ್ಲ. ಯಾಕೆಂದರೆ ಎಕ್ಸಾಂಪಲ್ ಯೂಟ್ಯೂಬ್ ವಿಡಿಯೋ ನೋಡ್ತೀರಾ ಅಂದರೆ 1690 ಸೈಜಲ್ಲಿ ಇವಾಗ ನಮ್ಮ ಇಂಡಿಯನ್ ಸ್ಕ್ರೀನ್ ಬರುತ್ತೆ. ಆದರೆ ಇನ್ಸ್ಟಾಗ್ರಾಮ್ 916 ಸೈಜ್ ಬರುತ್ತಲ್ಲ, ಆ ಥರ ಈ ಮೂವಿ ಲೆಂತ್ ಅಂದರೆ ಉದ್ದ ಜಾಸ್ತಿ ಇದೆ. ಹೀಗಾಗಿ ಸಿನಿಮಾದಲ್ಲಿ ಪೂರ್ಣವಾಗಿ ನೀವು ನೋಡಲು ಸಾಧ್ಯನೇ ಇಲ್ಲ. ಇವಾಗ ಬಾಡಿ ಪೂರ್ ಬಂದರೆ ಕಾಲು ಸ್ವಲ್ಪ ಅರ್ಧ ಬರ್ದು ಈ ಥರ ಆಗುತ್ತೆ. ಹೀಗಾಗಿ ಈ ಸಿನಿಮಾ ಇದೇ ವಿಶೇಷದಿಂದ ಇಂಡಿಯಾದಲ್ಲಿ ತುಂಬ ಕಲೆಕ್ಷನ್ ಮಾಡ್ತದೇನೆ ಅಂತಲೇ ಹೇಳ್ಬೋದು. ಇನ್ನೊಂದು ಅಪ್ಡೇಟ್ ಏನಂದರೆ ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಇದೇ ಜುಲೈ 23ರಂದು ಬಿಡುಗಡೆ ಆಗ್ತಾ ಇದೆ. ಇದು ತೆಲುಗು, ಹಿಂದಿ ಹಾಗೂ ತೆಲುಗು, ಹಿಂದಿ, ತಮಿಳ್ ಈ 3 ಲ್ಯಾಂಗ್ವೇಜಲ್ಲಿ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಇದ್ರ ವಿಶೇಷ ಏನಂದರೆ ತಮಿಳುನಾಡಲ್ಲಿ ಈ ಚಿತ್ರದ ಟಿಕೆಟ್ ರೇಟ್ 750-200, ಆದರೆ ಬೆಂಗಳೂರಿನಲ್ಲಿ 1000-1200 ರೂಪಾಯಿ ಮೀರಿದೆ. ಇದು ಯಾಕೆ ಅಂತ ಇನ್ನೂವರೆಗೂ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ತಮಿಳುನಾಡಲ್ಲಿ ತಮಿಳ್ ಸಿನಿಮಾಗೆ ರೇಟ್ ಕಮ್ಮಿ, ನಮ್ಮ ಕರ್ನಾಟಕದಲ್ಲಿ ಯಾಕೆ ಜಾಸ್ತಿ ಅಂತ ಇಲ್ಲಿವರೆಗೂ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ತಮಿಳುನಾಡಕ್ಕಿಂತ ಬೆಂಗಳೂರಲ್ಲೇ ತಮಿಳ್ ಸಿನಿಮಾಗೆ ಮಾರ್ಕೆಟಿಂಗ್ ದೊಡ್ಡದು ಇರೋದರಿಂದ ಟಿಕೆಟ್ ರೇಟ್ಸ್ ಜಾಸ್ತಿ ಇರ್ಬೋದು ಅಂತ ಹೇಳ್ಬೋದು. ಇನ್ನು ಮೂರನೇ ಅಪ್ಡೇಟ್ ಅಂದರೆ ಮೊನ್ನೆ ಶ್ರೀಮುರಳಿ ಅಭಿನಯದ ಪರಾಕ ಚಿತ್ರದ ಟೀಸರ್ ಬಿಡುಗಡೆ ಆಯಿತು. ಟೀಸರ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಫೈಟ್ ಸೀಕ್ವೆನ್ಸ್ ಅಂತೂ ತುಂಬ ಸಖತ್ತಾಗಿ ಮೂಡಿ ಬಂದಿದೆ. ಈ ಚಿತ್ರ ಈ ವರ್ಷ ಬಿಡುಗಡೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಟೀಸರ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೀವು ಯಾವ ಸಿನಿಮಾ ನೋಡಲು ವೇಟ್ ಮಾಡ್ತಾ ಇದ್ದೀರಾ ಹಾಗೂ ಈ ವಾರ ಅಂತ ನಮಗೆ ಚಾನಲ್ ಕೆಳಗೆ ಕಮೆಂಟ್ ಮಾಡಿ. ಹಾಗೂ ಇನ್ನೊಂದು 4ನೇ ಅಪ್ಡೇಟ್ ಅಂದರೆ ಹಾಲಿವುಡ್ ಇನ್ನೊಂದು ಚಿತ್ರ ಸ್ಪೈಡರ್ಮ್ಯಾನ್ ಕೂಡ ಇದೇ ಜುಲೈ 30ರಂದು ಬಿಡುಗಡೆ ಆಗಲಿದೆ. ಇದು ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗಲಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದು. ನೀವು 3D ಐಮ್ಯಾಕ್ಸಲ್ಲೂ ಕೂಡ ಈ ಚಿತ್ರವನ್ನು ವೀಕ್ಷಣೆ ಮಾಡಬಹುದು. ನೋಡಿ, ಇವತ್ತು ವಿಡಿಯೋ ಅಂತೂ ಸಿನಿಮಾ ಅಪ್ಡೇಟ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಥರ ಹೊಸ ಪ್ರಯೋಗದೊಂದಿಗೆ ಸಿಗೋಣ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.